ಕೊಡ್ಸವ್ರ ಎಲ್ಲಿ ಭ್ರಷ್ಟಾಚಾರಿ ಆಕೈತಿ ಹೋರಾಟ ಮಾಡವ್ರ. ಇವತ್ ನೋಡ್ರಿ ನಮ್ಮ ಮನಿ ರಾಯಬಾಗ ತಾಲೂಕದಾಗ ಅಲ್ಲಿ ಒಂದು ಅರಣ್ಯ ಇಲಾಖೆ ಐತಿ. ಆ ಅರಣ್ಯ ಇಲಾಖೆ ಒಳಗೆ ಪೈಪ್ ಹಾಕೊಂಡ ರೈತರ ನೀರ್ ಹಾಸ್ತಪ್ಪ ಅಂತೇಳಿ ಒಣ 4 ಪೈಪ್ ಹಾಕೊಂಡ ನೀರ್ ಹಾಸ್ತೋತ 100 ಪೈಪ್ಲೈನ್ಗಳು ಪಾಪ ಈ ಕಡೆ ಎಲ್ಲರೂ ಪೈಪ್ಲೈನ್ ತಗೊಂಬಂದಾರ. ಆ ಪೈಪ್ಲೈನ್ ಅನ್ನ ಹೊಡಿತಕ್ಕಂಥ ಕೆಲಸ ಅಧಿಕಾರಿಗಳು ಮಾಡ್ರಿ. ಅರಣ್ಯಗಳು ಅವ್ರ ಅಪ್ಪಂದ ಅರಣ್ಯ ಇಲಾಖೆಗೆ ಬರ್ಬೇಕಂದ್ರ ಅರಣ್ಯಕ್ಕೆ ಬರ್ಬೇಕಾದ್ರೆ ನಿಮ್ ಹೊಲಗಳ ಆಶೆ ಬರ್ಬೇಕಲ್ಲ ಇಲ್ಲ. ಅವ್ರ ವೈಯಕ್ತಿಕ ಅವ್ರ ಏನು ಕಾಪಾಡಿ ಅರಣ್ಯ ನಾಶ ಮಾಡಿದವರು ಅಧಿಕಾರಿಗಳು ಅದಾರ. ಹೌದು. ಆದ್ರೂ ಅವ್ರ ಮೊನ್ನೆ ಅವ್ರ ಪೈಪ್ ಹಾಕೊಳ್ಳಕ್ಕಾಗಿ ನಮ್ಮ ರೈತರ ಒಂದು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಒಬ್ಬ ರೈತ ಸಂಘದ ಅತಿ ಮಾಜಿ ಹಿರಿಯ ಮುಖಂಡರು ತಹಶೀಲ್ದಾರ್ ಭೇಟಿಗಾರು. ತಹಶೀಲ್ದಾರ್ ಭೇಟಿ ಆದ ತಕ್ಷಣ ತಹಶೀಲ್ದಾರ್ ಏನಂದನು, ಅದು ನಂಗೆ ಆಗಂಗಿಲ್ಲ, ಕಾನೂನು ಐತಿ, ಅದೈತಿ ಇದೈತಿ. ಕಾನೂನು ಐತಿ ಅಂದ್ರೆ ಮಮ್ಮ ಯಾರು ತಿನ್ನವ್ರ ಮತ್ ಮಮ್ಮ ಯಾರು ಬಿಡವ್ರ? ಕಾನೂನು ಐತಿ ಊಟ ಬಿಡಬೇಕಲ್ಲ. ಹಂಗಾರ ಮಮ್ಮ ಬಿಡ್ತಾರು, ಮಮ್ಮ ಬಿಟ್ರೆ ಸಾಯ್ತಾರು. ಅಮ್ಮ ನಾವು ನೀರು ಹೋಲಿನ ಇಂಡಸ್ಟ್ರಿ ಮಾಡೋದು, ಇಂಡಸ್ಟ್ರಿಗೆ ಇವ್ರು ತಲೆ ಮೇಲೆ ಪೈಪ್ ಓದ್ತಾರ. ಹೌದು, ಸರ್ಕಾರ ತಲೆ ಮೇಲೆ ಪೈಪ್ ಓದ್ತಾರ. ಸಂಜು ಓದಾರಿಲ್ರಿ ಫ್ರೆಂಡ್ಸ್. ಮತ್ತ ರೈತರಿಗೆ ಹಾಸ್ಕೊಂಡ್ಬೇಕು. ಅದಕ್ಕಾಗಿ ನಮ್ಮ ಮುಖಂಡರೊಬ್ಬರಲ್ಲಿ ಆಕ್ರೋಶವಾಗಿ ಅದೇನೋ ನೆಲೆಸಬೇಡ, ಆ ತಹಶೀಲ್ದಾರ್ 5 ತಾಸು ರೋಡ್ ಮಾಡ್ರೆ ಬರ್ಲಿಲ್ಲ. ಆ ತಹಶೀಲ್ದಾರ್ನ ಬೇರೆದಕ್ಕಾಗಿ ಇವತ್ತ ತಹಶೀಲ್ದಾರ ಅವ್ರ ಮೇಲೆ FIR ಮಾಡ್ಯಾನ, ಕೇಸ್ ಮಾಡ್ಯಾನ. ವಿಚಾರ ಮಾಡ್ರಿ ನಾವು. ನನ್ನ ಭೇದ ಅಪಮಾನ ಮಾಡುವ ರೈತ ನೀರಿಲ್ಲ ಕೂಡಿಲ್ಲ ಆತ್ಮಹತ್ಯೆ ಮಾಡ್ಕೋತಾರ. ಒಂದು ಮುದುಕಿನ ಅಧಿಕಾರಿಗಳು ಮುಗಿಸಿಕೊಡ್ತಾರೋ ಕಮ್ಮಿ ಇಲ್ಲ ಅವ್ರಿಗೆ. ಅಧಿಕಾರಿಗಳ ಮೇಲೆ ಬೆಳೆದವ್ರು ನಮ್ಮ ಮನೆಯಾಗ ನೋಡಿದಾರ ಮಾನವೀಯತೆ ಬೇಕಲ್ಲ, ಬೇಯ್ಬಾರ್ದು. ನಮ್ಮವ್ರ ಹಿರಿ ಮನುಷ್ಯ ಆದವರು ಸಿಟ್ಟು ಬಂದು ಬೇಯ್ತಾರ. ಇವತ್ತು FIR ಮಾಡ್ಯಾರ. ಹಿಂಗಾಗಿ ನಮ್ಮ ರೈತರೆಲ್ಲ ಇವತ್ತು ತೀರ್ಮಾನ ಮಾಡ್ಯಾರ. ಅವ್ರು ನಾಳೆ ಸೋಮವಾರ 19ನೇ ತಾರೀಕ ನಾವೊಂದು 20,000 ಮಂದಿ ಜೈಲಿಗೆ ಬರ್ತಪ್ಪ, ಅವ್ರ ಜೊತೆ ನಮ್ಮನ್ನು ಹಾಕೋ ಅಂತ. ಇನ್ನು ಮುಂದೆ ಎಲ್ಲೆಲ್ಲಿ ₹1 ತಿಂದ್ರೆ ಲಂಚ ನಾವು ಕಾನೂನು ಕ್ರಮ ತಗೋತೀವಿ. ಹೌದ್ರಿ, ₹1 ತಿನ್ನಂಗಿಲ್ಲ. ಅವ್ರ ಪಗಾರ ಹಾಕ್ತಾರ, ಪಗಾರ ಐತಲ್ಲ ಅವ್ರಿಗೆ. ಊಟ ಮಾಡ್ತಾರ ದಿವಸ, ನಾವು ಪಗಾರ ಕೊಡತ್ತ ಅವ್ರಿಗೆ. ನಮ್ಮ ಟ್ಯಾಕ್ಸ್, ಈ ಟ್ರಾವೆಲ್ ಟ್ಯಾಕ್ಸ್, ಅಂಗಿ ಟ್ಯಾಕ್ಸ್, ಕಬ್ಬಿಗೆ 1 ಟನ್ನಿಗೆ ₹5,000 ಟ್ಯಾಕ್ಸ್ ಕೊಡತ್ತು, ತಂಬಾಕು ಟ್ಯಾಕ್ಸ್, ಹಲವಾರು ಟ್ಯಾಕ್ಸ್ ಕೊಡತ್ತು. 40% ಟ್ಯಾಕ್ಸ್ ಮಾಡಿದ್ರು. ಇದನ್ನ ಟ್ಯಾಕ್ಸ್ ಕೊಡದವ್ರು ಪಗಾರ ತಗೋತಾರ. ಇನ್ನು ಮುಂದೆ ನಮ್ಮ ರೈತರ ಮೇಲೆ ಕೇಸ್ ಹಾಕುವರಕ್ ಅವತ್ತಿಂದ ರೈತ ಸಾಯಿ ಈಗ ಕೇಳ್ರಿ. ಈ ಹೋರಾಟ ಸೋಮವಾರ ದಿವಸ ಹೋರಾಟ ಮಾಡ್ಬೇಕಾದ ಸಂದರ್ಭ ಅನಿವಾರ್ಯ ಆದ. ನಮ್ಮ ರೈತರು ತೀರ್ಮಾನ ತಗೊಂಡ್ರೆ ನಮ್ಮನ್ನ 10,000 ಮಂದಿ ಜೈಲು ಹಾಕಿಲ್ಲ. ಮತ್ತೆ ನಿಮ್ಮ ಕೇರ್ ನೀರಾವರಿ ಮಾಡಿದ್ರೆ ಜೈಲಿನಾಗಿರೋ ಮತ್ತೆ ಏನಾಗುತ್ತೆ? ಇದು ಕಾನೂನಲ್ಲ. ಈ ಶಂಕರ್ಲಿಂಗ ಏತ್ ನೀರಾವರಿ, ಮಲ್ಲಿಕಾರ್ಜುನ ಏತ್ ನೀರಾವರಿ ಎಷ್ಟು ವರ್ಷ ಸ್ಯಾಂಕ್ಷನ್ ಆಗಿ? ಇದೇ ನಮ್ಮ ಗೌಡಲ್ಲಿ ದೇಸಾಯಿ ಆಗ್ತದೆ 20 ವರ್ಷ ಆದ. ಇದೇನು ಬುದ್ಧಿ ಇದು ಕಾನೂನದಾಗಿಲ್ಲ. ಅಂದ್ರೆ ನಾವೇನ ಕತ್ತಿ ಮಕ್ಕಳ ಮನುಷ್ಯನ ಮಕ್ಕಳಲ್ಲ ಅಂತ. ನಮಗೇನು ಕಾನೂನು ಇಲ್ಲ. ನಾವು ಬಹುಸಂಖ್ಯಾತರಿಗೂ ನಮಗ್ ಕಾನೂನು ಬೇಕು. ಮೊದಲ ನಮಗ ರಕ್ಷಣೆ ಮಾಡ್ತಕ್ಕಂಥ ಕಾನೂನು ಬೇಕಾ? ನಮ್ಮ ಬದುಕಿಗೆ ರಕ್ಷಣೆ ಮಾಡ್ತಕ್ಕಂಥ ಏನ್ ಕಾನೂನು ಅದಾವು? ನಾವು ಸತ್ರ ಬೆಲೆಯಲ್ಲಿ ಇವತ್ತ ಈ ದೇಶದಾಗ ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತಾನ. ಎದಕ್ ಮಾಡ್ಕೋತಾನೋ? ತನ್ನ ಕುಟುಂಬನ ಬದುಕಕ್ ಆಗಲ್ದಾರಕ್ಕ, ಸರಿಯಾಗಿ ನೀರಾವರಿ ಇಲ್ದಾರಕ್ಕೋ, ಸರಿಯಾಗಿ ಬೆಳೆದಂತ ಬೆಲೆ ಇಲ್ದಾರಕ್ಕೋ ಇವತ್ತು ರೈತ ಅರ್ಧ ಗಂಟೆಗೆ ಒಬ್ಬ ಈ ದೇಶದಾಗ ಆತ್ಮಹತ್ಯೆ ಮಾಡ್ಕೋತಾನ. ಎಲ್ಲದು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ. ಈ ದೇಶದ ಪ್ರಧಾನಮಂತ್ರಿ ಸುಳ್ಳು ಹೇಳ್ತಾನ, ಅವನು ಒಳಗಾಗಕ್ ಬರೋದಿಲ್ಲ. ಈ ರಾಜ್ಯದ ಮುಖ್ಯಮಂತ್ರಿ ಸುಳ್ಳು ಹೇಳ್ತಾನ, ಅವನು ಒಳಗಾಗಕ್ ಬರಂಗಿಲ್ಲ. ಬರಂಗಿಲ್ಲನ್ರಿ.
ಈ ಭಾಗದ ಶಾಸಕ ಸುಳ್ಳು ಹೇಳ್ತಾನ. 224 ಮಂದಿ ಸುಳ್ಳು ಹೇಳ್ತಾರ, 500 ಮಂದಿ ಸುಳ್ಳು ಹೇಳ್ತಾರ. ಅಂದ್ರೆ ನಾವು ಸುಳ್ಳು ಮಾತಾಡಿದಂದ್ರ ಇದೆಲ್ಲ ಏನಕ್ಕೆ? ಇದು ಬಡವರಿಗೆ ಕಾನೂನ, ಶ್ರೀಮಂತಿಗೆ ಕಾನೂನಿಲ್ಲ. 1000 ಕೋಟಿ ರೂಪಾಯಿ ಲೂಟಿ ಮಾಡ್ತಾರ, ಅವ್ರು 5 ಸಾವಿರ ಮಾತಾಡ್ತಾರ. ದೇಶದಾಗ ಇವತ್ತು ಕರ್ನಾಟಕ 2 ನಂಬರ್ ಆಯ್ತು. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರು ಏನ್ ಹೇಳಿದ್ರು? ನಾವು ಸ್ವಾಮಿನಾಥನ್ ವರದಿ ಜಾರಿಗೆ ತರ್ತೀವಿ, ನಿಮ್ಮೆಲ್ಲ ರೇಟ್ ಡಬಲ್ ಮಾಡ್ತೀವಿ, ನಿಮ್ ಉದ್ಧಾರ ಮಾಡ್ತೇವೆ ಅಂದ್ರೆ ನಾವು ಬಟ್ ನೋಡೋಣ ಓಟ್ ಹಾಕಿದ ಮಕ್ಕಳು ನಾವು ಹಾಕಿದ್ರು. ಮತ್ತೆ ಇಷ್ಟೆಲ್ಲ ಮಾಡಿದಾಗ ಕೂಡ 11 ವರ್ಷ ಆಯ್ತು, ಇಲ್ಲಿವರೆಗೆ ಸ್ವಾಮಿನಾಥನ್ ಅಲ್ಲ, ಇನ್ನ ರೇಟ್ ಕಡಿಮೆ ಆಗದ ಹೆಚ್ಚಾಗಿಲ್ಲ. ನಮ್ ಬದುಕ ಬಂಗಾರ 20-30 ಸಾವಿರ ಹೋಗಿ ಎಲ್ಲಿ ಗೊತ್ತೀಗ? 1,50,000 ಓಟ್ ಬಂಗಾರ ನಾವ ಹೆಚ್ಚು ಖರೀದಿ ಮಾಡ್ಬೇಕು, ನಮ್ಮ ಮಕ್ಕಳನ್ನ ಮದುವೆ ಮಾಡ್ಬೇಕು. ಆದ್ರೆ ಪೆಟ್ರೋಲ್ ಡೀಸೆಲ್ 3 ಪಟ್ಟು ಆಗೈತೆ, ನಮ್ದು ಮಾತ್ರ 1 ಪಟ್ಟು ಸುದ ಏರ್ಲಿಲ್ಲ. ಮತ್ತೆ ಇನ್ನೂ ಮಟ್ಟಿಗೆ ಏರ್ಲಿಲ್ಲ ಅಂದ್ರೆ ಇವಾಗ ಮಾತಾಡೋಗ್ತಾರಿ, ನೀವು ಮಾತಾಡುವಾರೆ. ನೀವು ಬೆಳಿಗ್ಗೆ ಎದ್ದು ಬಿಡ್ದೆ ಅವಳೇ ಮಾತಾಡ್ತೀರಿ. ಏನ್ ಮಾಡ್ತೀರಪ್ಪ ಅಂದ್ರೆ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಮಾಡ್ತೋದ್ರಿ. ಎದಕ್ ಮಾಡುದ? 79 ವರ್ಷ ನೀರು ಬಂದಿಲ್ಲ, ಏನ್ ಮಾಡುದು? ಅದಕ್ಕೆ ರೋಡ್ಕ ಗಟ್ರಕ್ಕ ಅಡ್ಡ ಮಾಡುದ ಉತ್ಪಾದನ, ಅದಕ್ಕಿಂತ ರಾಜಕಾರಣ. ರೋಡ ಗಟ್ರ ಮತ್ತೆ ಮಾಡುದ ಬರ್ತೈತಿ. ನಾವು ಟ್ಯಾಕ್ಸ್ ತಂದಿದ್ದು, ಆ ಟ್ಯಾಕ್ಸ್ ಬರ್ತೈತಿ, ಉಷ್ಣೆ ಇರ್ತಾವ, ಮಾಡ್ತು ಮುಗಿತ್ತು. ನಮ್ ಬಾಳೆ ಹಾಳಾಗತ್ತಾವ, ನಮ್ ಕುಟುಂಬ ಬೀದಿಗೆ ಬರತ್ತಾವ, ನಮ್ ಅಂತಮ್ ಸಾಯತನೋ, ನಮ್ ಕಾಕಾ ಸಾಯತನೋ, ನಮ್ ತಾಯಿ ಸಾಯತ್ತ. ಇವತ್ತು ಆಕಿನ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಕುಲದ ಜವಾಬ್ದಾರಿ ಐತಿ. ನಾವು ಒಕ್ಕಟ್ಟಾಗ್ಬೇಕಲ್ಲ, ಈ ಭೂ ನಿರ್ವಹಣೆಗೆ ಒಕ್ಕಟ್ಟಾಗ್ಬೇಕು. ನಾವ ಆಗ್ಬೇಕು, ಆಗ್ಬಾರ್ದು ಅಣ್ಣ. ಇವ್ರು ಮಾತ್ರ 224 ಮಂದಿ, 500 ಮಂದಿ, 524 ಮಂದಿ ನಿಮ್ಮನ್ನಂತೂ ಉದ್ಧಾರ ಮಾಡೋದಿಲ್ಲ. ಇವರೆಲ್ಲ ಅಂದಾನಿ, ವಿಜಯ್ ಮಲ್ಯ ಸಾವಿರಾರು ಕೋಟಿ ಬಡಿಯರ ಪರವಾಗಿದಾರು, ಈ ಬಡರ ಪರವಾಗಿಲ್ಲ. ನೀವು ಅರ್ಗಾಪುರ್ಗ ತೀರ್ಮಾನ ಮಾಡಿ. ಅಂದ್ರ ಒಬ್ಬ ತಹಶೀಲ್ದಾರ್ ಸಾಹೇಬ್ಗ ಅಷ್ಟು ಕಾನೂನು ರಕ್ಷಣೆ ಮಾಡ್ತಕ್ಕಂಥದ್ದು ಕಾನೂನ. ಈ ಕಡೆ ಅವ್ರೇನ ಈ ಸಾಯಿದೀವಿ ಏನಕ್ಕೆ? ಯಾರ ಮೇಲೆ ಕೇಸ್ ಹಾಕೋದು? ಅರ್ಧ ಗಂಟೆಗೆ ಒಬ್ಬ ಈ ದೇಶದಾಗ ರೈತ ಸಾಯ್ತಂದ್ರೆ ದೇಶದ ಪ್ರಧಾನಮಂತ್ರಿ ಮೇಲೆ ಈ ಸುಪ್ರೀಂ ಕೋರ್ಟ್ ಜಡ್ಜಿ ಕೇಸ್ ಹಾಕ್ಬೇಕು. ಜೈಲಿಗೆ ಹಾಕ್ತಾರೋ? ಇಲ್ಲ. ಮುಖ್ಯಮಂತ್ರಿ ಹಾಕ್ತಾರೋ? ಇಲ್ಲ. ಮೊನ್ನೆ ಅದು ಯಾವ್ದೋ ಗದಗದಾಗ ಬಂಗಾರ ಸಿಕ್ತ, ಅರ್ಧ ಕೆಜಿ ಬಂಗಾರ ಸಿಗ್ಬಿಡ್ದ. ಒಂದು ತಾಸಿನಾಗ DC SP HK ಪಾಟೀಲ್ ಎಲ್ಲಾರು ಬಂದ್ರ. ಇಲ್ಲಿ ನಾವು ನೈಟ್ 79 ವರ್ಷ ಆಯ್ತು, ನೀರಿಲ್ಲ, ಲಕ್ಷ್ಮಣ್ ಸಾಯತ್ತು ಅಂದ್ರ ಯಾವ ಸಾಯರ್ ಮಕ್ಕಳ್ರೆ ನೀವು ಸತ್ ಹೋಗ್ರೆ ಸಾತನ ಅಂತ ಅದೇ ಊರಾಗಿನವ್ರು ಮನ್ ಕೊಡ್ರಿ, ಇದ್ರ ನೋಡು ನೋಡು ಅಂತ. ಕೊಲ್ಲಾಪುರ ಹೋರಾಟದಾಗ ವಿಚಾರ ಮಾಡ್ರಿ. ಕೊಲ್ಲಾಪುರ ಹೋರಾಟದಾಗ 10 ದಿನ ಹೋರಾಟ ಮಾಡ್ರ. ನಾವು ಬಿಜೆಪಿಗೆ ಹಾಕಿದ, ಕಾಂಗ್ರೆಸ್ಗೂ ಹಾಕಿದ, JDSಗೂ ಹಾಕಿದ, ಎಲ್ಲರಿಗೂ ಹಾಕಿದ್ವು. ಅನ್ನ ಹಾಕಿದ್ರು. ಮತ್ತ ಅವರ 80 ಕಾರ್ಖಾನೆಗಳಿದ್ರೆ ಏನ್ ಚರ್ಚೆ ಮಾಡ್ರಂದ್ರ ಏನ್ರ ಹುಚ್ಚೋರ ಚುನಾವಣೆನೇ ಬೇರೆ, ಇದು ಬಿಸಿನೆಸ್. ಇದನ್ನ ಬಿಸಿನೆಸ್ ಐತಿ, ಯಾವ ಒಬ್ಬ ಹೋಗಂಗಿಲ್ಲ, ಎಲ್ಲಾರು ಹೊಂದಾಣಿಕೆರ್ನು. ಯಾವ ಹೋಗಿ ಒಬ್ಬ ಘೋಷಣೆ ಮಾಡಿ ಬಿಡಂಗಿಲ್ಲತ್ತೆ. ಮೀಟಿಂಗ್ ಮಾಡಿ 100 ಸಲ ಒಕ್ಕಟ್ಟಾದ್ರ ಅವ್ರ. ಅದನ್ನ ಕಬ್ಬು ನಮ್ಗೇನ, ಅದನ್ನ ಕಟ್ಟಿಗೆ ಕಬ್ಬು ಬಿಸಿನೆಸ್ ಅಲ್ಲ ನಮ್ಗ. 12 ತಿಂಗಳ ರಕ್ತ ಬೆವರ ಸುರಿಸ ನನ್ನ ಹೆಂಡ್ರ ಕೋಳಾಗಿನ ಬಂಗಾರ ಎತ್ತೆ ಹೋಗುದ ಭೂಮಿ ಒಳಗ ತಂಬಾಕ ಕಬ್ಬ ಬೆಳೆದಿರ್ತಕ್ಕಂಥ ಮಕ್ಕಳನ್ನ. ನಮ್ಗ 14 ತಿಂಗಳು ಬಂಡವಾಳ ಆಯ್ಕೆ, 14 ತಿಂಗಳು ಬರ್ತಕ್ಕಂಥ ಉತ್ಪಾದನೆ ನಮಗೆ ಬಿಸಿನೆಸ್ ಅಲ್ಲ. ನೀವು ಹೇಳ್ಬೇಕಿನ್ನ ಯಪ್ಪ ನೀವು ಓಟ್ ಬೇಕು ತಗೊಂಡು ಅವಾಗ ಹೋಗ. ಕಬ್ಬ, ಮೆಕ್ಕೆಜೋಳ, ಭತ್ತ, ರಾಗಿ, ತೊಗರಿ, ನೀರಾವರಿ ಭತ್ತಪ್ಪ ಅಂದ್ರ ಇನ್ನು ಪಕ್ಷ ಇಲ್ಲ. ನಾವು ಹೋಗೋರು ಹೋರಾಟಕ್ಕ ಅದ್ರ ಮೇಲೆ ಒಂದು ಶಾಲೆ ಹಾಕೊಂಡು ಹೋಗಾರು ಅಂತ ಹೇಳುವಂತ ಕೆಲಸ ಮಾಡುದು. ಮತ್ತೆ ಅಷ್ಟು ಮೀರಿ ನೀವು ಮಾಡ್ಲಿಲ್ಲ ಅಂದ್ರ ನಿಮ್ ಬದುಕ ತೊಂದರೆ ಆಗುದು. ನಾವಂತೂ ಹೋರಾಟ ಮಾಡ್ತಿರ್ತೇವೆ. ಹಂಗ ರೈತ ಸಂಘದವರ ಜವಾಬ್ದಾರಿ ಇತ್ತು. ರಾಜ್ಯದಾಗ ಇರ್ತಕ್ಕಂಥ ಎಲ್ಲಾ ರೈತ ಸಂಘಟನೆಗಳು ಹೋರಾಟ ಮಾಡ್ತಿದ್ವು. ಇಲ್ಲ ಇನ್ನ ಯಾಕೈತಿ ನಾವು ಹೋರಾಟ ಮಾಡ್ತಿರ್ತೇವೆ. ನಾನಂತೂ ಮೊನ್ನೆ 120 ಸ್ಪೀಡ್ದಾಗ ಇನ್ನೂ ಚಿಕ್ಕೋಡಿ ಭಾಗದಾಗ ಹೋರಾಟ ಹೊಂಟಿದ್ದು. ಗಾಡಿ ಸ್ಪೀಡ್ ಇತ್ತು, ಒಂದು 700 ಗಾಡಿ ಇತ್ತು. ಆ ಗಾಡಿ ಒಳಗ ಅಚಾನಿಕ ಅದು ಗಾಡಿಗೇನೋ ಮಿಸ್ಟೇಕ್ ಆಯ್ತು, ಏನಾಯ್ತು ಹೋಗಿ ಸ್ಟೇರಿಂಗ್ ಗಡ್ಡ 10 ಫುಟ್ ತೆಗಿನೇ ಆಗ್ಬಿಟ್ಟು
ಗಾಡಿ ಎಲ್ಲ ಒಂಕಾಯಿ ಮ್ಯಾಲ ಹಿಂಗ್ ಹೋಗಿ ಗುದ್ದಿ ತಾರ್ಗ ಮುರಿದ್ರು ಕೂಡ ನಿಮ್ಮ ಆಶೀರ್ವಾದ, 5 ದೇವರ ಆಶೀರ್ವಾದ, ಜಗನ್ಮಾತೆ ಆಶೀರ್ವಾದ ಇದ್ರ ನನಗ ಸಮರ್ಪಣೆ ಬಿಡ್ಲಿಲ್ಲ. ಯಾಕೆ ಬಿಡ್ಲಿಲ್ಲ ಆದ್ರ ನಾನು ನಿಮ್ ಸೇವಾ ಮಾಡ್ಬೇಕಾಗಿತ್ತು. ನಾವು ಶಶಿಕಾಂತ್ ಗುರೂಜಿ ಅವರು ಕೂಡಿ ನಿಮ್ನ ಸೇವಾ ಮಾಡ್ಬೇಕಾಗಿತ್ತು. ನೀವು ನಮ್ಮನ್ನ ಉಪಯೋಗ ತಗೋಬೇಕು. ಅವ್ರು ರೆಡಿಯೋದು ನೀವು ಉಪಯೋಗ ಆಗ್ಬೇಕಲ್ಲ. ನಾವು ಮುಖ್ಯಮಂತ್ರಿನೂ ವಿಚಾರಣೆ ಮಾಡ್ತು, ಪ್ರಧಾನಮಂತ್ರಿನೂ ವಿಚಾರ ಮಾಡ್ತು, 224 ಮಂದಿ ಮಾಡ್ತು, ನಿಮ್ಗೆ 1000 ಕೋಟಿ ರೂಪಾಯಿ ಕೊಡಿಸ್ತು. ನೀವು ಬರಲ್ಲ.